ಎಲ್ಲರಿಗೂ ನಮಸ್ಕಾರ, ಅಸ್ಸಲಾಮ್ ಅಲೈಕುಮ್. ಇದೇನು ಗೊತ್ತಾ, ನನ್ನ ಕೈಯಲ್ಲಿ ಇದೆಯಲ್ಲ ಪಾರ್ಲೆಜಿ ಬಿಸ್ಕೆಟ್. ಇದರಿಂದ ಬೆಲೆ ಎಷ್ಟಂತ ನಿಮಗೆಲ್ಲರಿಗೂ ಗೊತ್ತಿದೆ. ಎಲ್ಲರೂ ಹೇಳ್ತೀರಾ 5 ರೂಪಾಯಿ ಅಂತ. ಬಟ್ ಆದರೂ ಇದೇ 5 ರೂಪಾಯಿ ಪಾರ್ಲೆಜಿ ಬಿಸ್ಕೆಟಿಗೆ ಯಾರಾದರೂ 2350 ರೂಪಾಯಿ ಕೊಟ್ಟು ತೊಗೊಳ್ತೀರಾ? ಒಬ್ಬರು ತೊಗೊಂಡಿದ್ದಾರೆ, ಒಬ್ಬರು ಏನು ಅಲ್ಲಿರೋರು ಜನ ಎಲ್ಲ ತೊಗೊಂಡಿದ್ದಾರೆ. ನೀವು ನಂಬಲ್ಲ ತಾನೇ? ಏನಪ್ಪ ಈ ನನ್ನ ಮಗ ಏನೇನೋ ಹೇಳ್ತಾ ಇದ್ದಾನೆ, 5 ರೂಪಾಯಿ ಬಿಸ್ಕೆಟಿಗೆ ಯಾರಾದರೂ ನನ್ನ ಮಗ 2350 ರೂಪಾಯಿ ಕೊಟ್ಟು ತಗೊಬಂದು ಕೊಡ್ತಾನ ಯಾರಾದ್ರಿಗೂ ಅಂತ ನೀವು ಆ ಥರ ತಿಳ್ಕೊಳ್ತೀರಾ ತಾನೇ? ಈ ವಿಡಿಯೋ ನೋಡಿ. 5 रुपए का पार्लेजी 2400 रुपए में। जी हाँ, ये कोई मजाक नहीं बल्कि गाजा पट्टी की सच्चाई है। गाजा में युद्ध के कारण खाने पीने की चीजों का भयंकर अकाल है और इसीलिए वहां पर खाने पीने के सामानों की कालाबाजारी इस कदर हावी है कि जिस पार्लेजी बिस्किट का मोल आपके लिए मात्र 5 रुपए है, वहां गाजा में लोग उसी पार्लेजी को 2400 रुपए में खरीदने को मजबूर हैं और जैसे तैसे अपने बच्चों का पेट भर रहे हैं। गाजा की स्थिति इतनी ज्यादा डरावनी हो चुकी है कि 500 गुना ज्यादा महंगा सामान खरीद कर लोग जी रहे हैं और हर दिन किसी भी वक्त हमले का डर भी उन्हें सता रहा है। ಏನು ಕೇಳಿ, ಹೊಟ್ಟೆ ಹಸು ಆಗ್ತಾ ಇದೆ, ಏನ್ ಮಾಡೋದು? ತಿನ್ನಕ್ಕೆ ಏನು ಆಹಾರಗಳು ಇಲ್ಲ ಅಲ್ಲಿ. ಇದೇ 5 ರೂಪಾಯಿ ಬಿಸ್ಕೆಟ್ 2350 ರೂಪಾಯಿ ಅಂದ್ರೆ ಎಷ್ಟು ಕಾಸ್ಟ್ಲಿ ಆಗಿರ್ಬೋದು ಗೊತ್ತಾ ಜನರೇ? ಏನ್ ಮಾಡೋದು ಹೇಳಿ, ಅವ್ರು ಯಾವ ತರ ಬದುಕ್ತಾ ಇದ್ದಾರೆ ಅಂತ ಬಹಳ ಬೇಜಾರಾಗತ್ತೆ. ಆ ಸಣ್ಣ ಸಣ್ಣ ಪುಟ್ಟ ಪಾಪುಗಳು ಎಲ್ಲ ಹೊಟ್ಟೆ ಹಸುಗೋಸ್ಕರ ಏನೇನು ಕಷ್ಟಪಡ್ತಿದ್ದಾರೆ ಅಂದರೆ